शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರನ್ನು ಸ್ವಾಗತವನ್ನು ಬಯಸಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಮಗೆಲ್ಲರಿಗೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಭಾಳ ದಿವಸಗಳ ನಂತರ ನಾನು ಕೂಡ ತಮ್ಮ ಜೊತೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋಕ್ಕೆ ಇವತ್ತು ಪತ್ರಿಕಾ ಸಭೆಯನ್ನು ಕರೆಯಲಾಗಿದೆ. ವಿಜಯಪುರ ನಗರದ ಮತ್ತು ಸುತ್ತಮುತ್ತಲಿನೆಲ್ಲ ಇವತ್ತು ಮಳೆಯಿಂದ ಸಂಪೂರ್ಣ ರಸ್ತೆಗಳು ಹಾಳಾಗ್ಯಾವ. ಇವತ್ತು ಗಣೇಶ ಹಬ್ಬ ಬಂದರೂ ಕೂಡ ಅವು ಕೆಲವೊಂದು ಕಡೆ ರಿಪೇರಿ ಆಗ್ತಾಯಿಲ್ಲ. ಮೊನ್ನೆ ನಾನು ದಿನಾಲೂ ಅಲ್ಲಿ ಉದ್ಘಾಟನೆ ಪೂಜೆ ಪುನಸ್ಕಾರಗಳನ್ನು ನೋಡಿದ್ದೆವು. ರಸ್ತೆಗಳ ಡಾಂಬರೀಕರಣದ ಪೂಜೆ, ಗುದ್ದಲಿ ಪೂಜೆ. ನಿನ್ನೆ ನಾನೊಂದು PWD ಇಲಾಖೆಗೆ ಮತ್ತು ಮಹಾನಗರ ಪಾಲಿಕೆಗೆ ಒಂದು ಪತ್ರ ಬರೆದು 2004ರಿಂದ ಇಲ್ಲಿವರೆಗೆ ಎಷ್ಟು ಕಾಮಗಾರಿಗಳನ್ನು ತೆಗೆದುಕೊಂಡಾರ ಅನ್ನುವಂಥದ್ದು, ಎಷ್ಟು ರಸ್ತೆಗಳು ಪ್ರಾರಂಭ ಆಗ್ಯಾವ ಕೇಳಿದ್ರೆ PWD ಇಲಾಖೆಯವರು ಒಂದು ವರದಿಯನ್ನು ಕೊಟ್ಟಾರ. ಆ ಮಹಾನಗರ ಪಾಲಿಕೆಯವ್ರು ಯಾಕೋ ಕೊಡಲಿಲ್ಲ, ಅವ್ರು ವಿಳಂಬ ಮಾಡಿದ್ರು. ಒಂದು ವಾರದಿಂದ ನಾನು ಲೆಟ್ರ್ ಬರೆದು 2-3 ಸಲ ಹುಡುಗರು ಕೊಟ್ಟು ಕಳಿಸ್ರು, ಕೊಡಲೇ ಇಲ್ಲ. ನನಗೆ ಒಂದು ಎರಡೂ ಇಲಾಖೆ ಮೇಲೆ ಏನಂದ್ರೆ ಮಾಡಿದ ಒಂದು ವರ್ಷ ಒಳಗೆ ರೋಡ್ ಹಾಳಾಗ್ತಾವೆ. ಒಂದೇ ವರ್ಷ ಬೇಕಾದ್ರೆ ಮುಖ್ಯ ರಸ್ತೆನೇ ನೋಡ್ರಿ 100 ಕಡೆ ದೊಡ್ಡ ತೆಗೆದು ದಿನಾಲೂ ಮಂತ್ರಿಗಳು ಅಡ್ಡಾಡ್ತಾರೆ, ದೊಡ್ಡ ಅಧಿಕಾರಿಗಳು ಅಡ್ಡಾಡ್ತಾರೆ. ಅದ್ರ ಬಗ್ಗೆ ಏನಾದರೂ ಕ್ರಮ ಆಯಿತಾ? ಯಾವ ಗುತ್ತಿಗೆದಾರರು ಅದನ್ನು ಕಳಪೆ ಮಾಡಿದ್ರು ಅಥವಾ ಕೆಲಸ ಸರಿಗೆ ಆಗಿಲ್ಲ ಅಥವಾ ತೆಗೆಬಿದ್ದದ ಅನ್ನುವಂಥದ್ದು. ಎಲ್ಲ ಕಡೆ ಪ್ಯಾಚ್ ವರ್ಕ್, ಮೇನ್ ರೋಡ್ಗಳು ಎಷ್ಟು ಅದಾವ ಎಲ್ಲ ಕಡೆ ತೆಗೆಬಿದ್ದವ. ಕೆಲವೊಂದು ಪ್ಯಾಚ್ ವರ್ಕ್ ಈಗ ಮಾಡ್ಯಾರ. ಮಹಾನಗರ ಪಾಲಿಕೆದು ಅಷ್ಟೇ 6 ತಿಂಗಳಾಗ ಈ ಜಮಖಂಡಿ ರೋಡ್ ಮನೆಯನ್ನು ಪೆಟ್ರೋಲ್ ಪಂಪ್ ಹತ್ರ ಗಲಾಟೆ ನಡೆದಿತ್ತು, ಅದು 3 ಸಲ ಮಾಡಿದ್ರು. 2 ವರ್ಷನಾಗ 3 ಸಲ ರೋಡ್ ಮಾಡಿದ್ರು. ಈ ರೀತಿ ಸರ್ಕಾರದ ಅನುದಾನವನ್ನು ಸಂಪೂರ್ಣವಾಗಿ ಇಲ್ಲಿಯ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ ಹಾಳಾಗ್ತಾಯಿದೆ. ಅಂದರೆ ಅನುದಾನ ತಂದೀನನ್ನುವಂಥ ಹೇಳಿಕೊಳ್ಳೋದಕ್ಕಿಂತ ಅನುದಾನ ತಂದು ಸಮರ್ಪಕವಾಗಿ ಸರಿಯಾಗಿ ಕೆಲಸ ನಡೆದೋದಿಲ್ಲೋ, ಕ್ವಾಲಿಟಿ ವರ್ಕ್ ಆಗ್ಯದಿಲ್ಲೋ ಅನ್ನುವಂಥ ಕೆಲಸ ಚೆಕ್ ಮಾಡುವಂಥದ್ದು ಇಲ್ಲಿಯ ಜನಪ್ರತಿನಿಧಿಗಳು ಮಾಡ್ತಾಯಿಲ್ಲ, ಅಧಿಕಾರಿಗಳು ಮಾಡ್ತಾಯಿಲ್ಲ. ಮಾಡಿ ಯಾಕಂದ್ರೆ ಇವತ್ತು ಇಷ್ಟೆಲ್ಲ ದುಡ್ಡು ಏನೋ ಸರ್ಕಾರ ಬೊಕ್ಕಸ ಖಾಲಿ ಅದ ಅನ್ನುವಂಥದ್ದು ಕೂಡ ಎಲ್ಲ ಗೊತ್ತದು. ಆದರೂ ಅಲ್ಲೆಲ್ಲಿ ರೋಡ್ಗಳು ಏನು ಪೂಜೆ ಆಗ್ಯಾವ 1.5 ವರ್ಷದಿಂದ ಎಲ್ಲ ರೋಡ್ ಒಟ್ಟು ತೆಗ್ಬಿತ್ತು. ಅದಕ್ಕೆ ಇದರಲ್ಲಿ ಭ್ರಷ್ಟಾಚಾರ ಎಲ್ಲಿ ನಡೆದದ? ಯಾರಿಂದ ಭ್ರಷ್ಟಾಚಾರ ನಡೀತಿದ್ದು? ಅಧಿಕಾರಿಗಳಿಂದ ನಡೀತು ಅಥವಾ ಜನಪ್ರತಿನಿಧಿಗಳಿಂದ ನಡೀತು? ಎಲ್ಲಿಂದ ಆಯಿತು ಅನ್ನೋಂಥ ಬೇಕು. ಯಾಕಂದರೆ ಇದು ದುಡ್ಡನ್ನು ಯಾರ ಕಿಸೆಯಿಂದ ಕೊಟ್ಟಿದ್ದಲ್ಲ, ಯಾವುದು ಅಧಿಕಾರಿಗಳು ಕೊಟ್ಟಿದ್ದಲ್ಲ, ಯಾವುದು ಜನಪ್ರತಿನಿಧಿ ಕೊಟ್ಟಿದ್ದಲ್ಲ, ಯಾರು ಶಾಸಕರು ಮೆಂಬರ್ಗಳದಲ್ಲ. ಇದು ನಮ್ಮದೇ ಆದಂಥ ದುಡ್ಡು ಸರ್ಕಾರ. ಇದನ್ನ ಪ್ರಶ್ನೆ ಇನ್ನೋರಿಗೆ ಯಾರೂ ಮಾಡೋಕ್ಕತ್ತಿಲ್ಲ. ಅದು ನನಗೆ ಸ್ವಲ್ಪ ಭಾಳಷ್ಟು ದಿವಸ ಗಮನಿಸ್ತಾ ಇದ್ದೆ. ಹಿಂಗೆ ಒಂದು ರೋಡ್ ಮಾಡಿ ಒಂದು 5-6 ತಿಂಗಳಾಗಿ ಒಂದು ಮಳೆ ಬತ್ತಪ್ಪ ಅಂದ್ರೆ ಡಾಂಬರ ಕೆತ್ತಿ ಎಲ್ಲೆಲ್ಲಿ ತೆಗ್ಬಿಡುವಂಥದ್ದು. ನೀವು ಬೇಕಾದ್ರೆ ಇಲ್ಲಿ ಅಡ್ಡಾಡ್ತಿರ್ತೀರಿ, ಡೈಲಿ ಎಲ್ಲೆಲ್ಲಿ ಎಲ್ಲ ರಸ್ತೆಗಳು ಅಡ್ಡಾಡ್ತಿರ್ತೀರಿ. ಇದು ಗಂಭೀರವಾದಂಥ ಒಂದು ಪ್ರಶ್ನೆಯನ್ನು ನಾನು ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಮಹಾನಗರ ಪಾಲಿಕೆಗೆ ಮತ್ತು PWD ಇಲಾಖೆ ಕೇಳ್ತಾರೆ. ನಿನ್ನೆ ಒಂದು ನಾನು ಸುಮ್ಮನೆ ಇವ್ರು ಕೊಟ್ಟರು PWD ಲೋಕೋಪ ಇಲಾಖೆ ಧಾರವಾಡಕ್ಕೆ ಒಂದು ಲೆಟ್ರ್ ಬರೆದಿದ್ದೆ. ಎಲ್ಲ ಸ್ಯಾಂಕ್ಷನ್ ಆಗ್ಯಾವ, ಒಂದು ವರ್ಕ್ ಪ್ರೋಗ್ರೆಸ್ ಅಂತ ಕೊಟ್ಟರು. ಎಲ್ಲರೂ ಇಶ್ಯೂಡ್ ಏನಂತಾರೆ ವರ್ಕ್ ಆರ್ಡರ್ ಇಶ್ಯೂಡ್. ಕೆಲವೊಂದು ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅದು ಮಂಜೂರಾಗಿದ್ದೆಲ್ಲ ಆಗ್ಯಾವ. 18 ಕೋಟಿ ರೂಪಾಯಿ ಮಂಜೂರಾಗ್ಯದ. ಆದ್ರೆ ಕೆಲಸ ನಡೆದಿದ್ದು ಒಂದೇ ಕಡೆ ಏನೋ ರಿಪೋರ್ಟ್ ಕೊಟ್ಟರು. ನನ್ನ ಖಾಸಗಿ ಮಾಹಿತಿ ಪ್ರಕಾರ ಭಾಳಷ್ಟು ಕಾಂಟ್ರಾಕ್ಟರ್ಗಳು ತೊಂದರೆ ಒಳಗಾದಾರ. ಆದರೂ ಕೂಡ ತಮ್ಮದೇನೋ ಉದ್ಯೋಗ ಕಳ್ಕೊಬೇಡ ತಿಳ್ಕೊಂಡು ರೊಕ್ಕ ಇಲ್ಲದೆ ಇದ್ರು ಮಾಡತ್ತಾರ. ಹಣ ಅಂತೂ ಒಂದು ಕಡೆ ಮಂಜೂರಾಗಿಲ್ಲ. ಎಲ್ಲ ಒಂದು ನಾನು ವರದಿ ತೊಗೊಂಡೆ ಒಂದು ಇದ್ರಾಗ PWD ಇಲಾಖೆದ, ಅದರಲ್ಲಿ ಏನು ಒಂದು 10-12 ವರ್ಕ್ಗಳ ಬಗ್ಗೆ ಅವ್ರು ಮಾಹಿತಿ ಕೊಟ್ಟರು. ಆದರೆ ಇದ್ರಾಗೆ ಮಂಜೂರು ಮಾಡಿದ ಅನುದಾನ 1,30,30,00,000 ಬಿಡುಗಡೆ ಮಾಡಿದ್ದು 0, ವೆಚ್ಚ 0, ವರ್ಕ್ ಇನ್ ಪ್ರೋಗ್ರೆಸ್. ಎಲ್ಲಿ ರೊಕ್ಕ ಬಿಡುಗಡೆ ಆಗಿಲ್ಲ. ಸರ್ಕಾರದಾಗ ₹1 ದುಡ್ಡಿಲ್ಲ. ಅದ್ರಾಗ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು, ಇಲ್ಲಿಯ ಸ್ಥಳೀಯ ಶಾಸಕರು ಹಣ ಬಿಡುಗಡೆ ಮಾಡಬೇಕು. ಎಲ್ಲಿ ಲೋಪ ಆಗ್ತದೆ, ಎಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದು
ಅಧಿಕಾರಿಗಳು ತನಿಖೆ ಮಾಡಬೇಕನ್ನುವಂಥ ನಂದು ಒಂದು ಆಗ್ರಹ ಮೊದಲೇದಾಗಿ. ಇದು ನನ್ನ ಮೊದಲೇ ಮೂಲ ಪ್ರಶ್ನೆ ಇದೆ. ಯಾಕಂದರೆ ಬರೀ ರಸ್ತೆ ಮಾಡಿ ಅಂತೇಳಿ ಪೇಪರಾಗ ಫೋಟೋ ತೊಗೊಂಡ್ರೆ ಆಗೋದಿಲ್ಲ. ಮಂಜೂರು ಮಾಡಿ ಅಂತೇಳಿ ಹೇಳಿ ಪ್ರೆಸ್ ಮೀಟ್ನಾಗ ಮಂತ್ರಿಗಳು ಹೇಳ್ಬೋದು, MLA ಹೇಳ್ಬೋದು, ಶಾಸಕರು ಹೇಳ್ಬೋದು. ಆದರೆ ಅದು ಮುಂದೆ ಯಾವ ರೀತಿ ಕೆಲಸ ನಡೀತು, ಎಷ್ಟು ದಿವಸ ಅದು ಭಾಳ ತೊಗೊಳೋದು ಬೇಕು. ಅದಕ್ಕೂ ಒಂದು ಕ್ರೈರೇಟ್ ಇರ್ತದೆ, ಇಷ್ಟು ವರ್ಷ ಅದಕ್ಕೆ ಮೇಂಟೆನೆನ್ಸು ಅಥವಾ ಏನೋ ಇರ್ತೈತಿ. ಆದ್ರೆ ಮೇಂಟೆನೆನ್ಸ್ ಯಾವಾಗ ಅಂದರೆ ಕೆಟ್ಟ ಮ್ಯಾಗ ಇರ್ತವೆ. ಅದು ಕೆಡಲಾರ್ದಂಗೆ ಆಗ್ಬೇಕು ರೀ. ಅಟ್ಲೀಸ್ಟ್ ಒಂದು 1 ವರ್ಷ ರೋಡ್ ಮಾಡಿದ್ದು ತಡಿಬೇಕಲ್ಲ ಇಲ್ಲಿ ಬಿಜಾಪುರದಾಗ ಸಿಟಿ ಒಳಗೆ ಮತ್ತು ನಾಲ್ಕು ಸುತ್ತಮುತ್ತ ಕ್ಷೇತ್ರದಾಗ ಅನ್ನುವಂಥದ್ದು ನಂದೊಂದು ಮೊದಲೇದಾಗಿ ಪ್ರಶ್ನೆ ಇದೆ. ಇವತ್ತು ಬಿಜಾಪುರ ನಗರದಲ್ಲಿ ಹೆಂಗಾಗ್ಬಿಟ್ಟದಪ್ಪ ಅಂದ್ರೆ ಎಲ್ಲ ಕಚೇರಿಗಳು ಇವತ್ತು BD ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು. ಇಷ್ಟು ದಿವಸ ಅಂತೂ ಮಹಾನಗರ ಪಾಲಿಕೆ ಅಸ್ತಿತ್ವದಲ್ಲಿ ಇದ್ದಿತ್ತಿಲ್ಲ. ಶುರುವಾತಿಗೆ 1-2 ವರ್ಷ ಅಂತೂ ಕೆಟಗರಿಗೆ ಕೋರ್ಟ್ನಾಗ ಟೈಮ್ ಪಾಸ್ ಮಾಡಿಬಿಟ್ರು. ಯಾರೋ ಕಾರಣದ ಕೈಗಳು ಅದನ್ನು ಹಂಗೆ ಕೋರ್ಟಿಗೆ ಹಾಕ್ಸೋದು. ಯಾಕಂದ್ರೆ ಅವರಿಗೆ ಅಧಿಕಾರ ಮೊಟಕ್ಕೆ ಹಾಕೋದು ತಿಳ್ಕೊಂಡು ಮೆಂಬರ್ಗಳು ಅಧಿಕಾರ ಕೊಡಲಿಲ್ಲ. ಮೆಂಬರ್ಗಳು ಯಾರೂ ಅದು ಮಾತಾಡೋಂಗಿಲ್ಲ. ಮುಂದೆ ಇದು ಇಲೆಕ್ಷನ್ ಆಯಿತು, ಎಲೆಕ್ಟ್ ಆಗಿದ ತಕ್ಷಣ ಡಿಕ್ಲೇರ್ ಮಾಡ್ಸೋಕ್ಕೆ ಕೋರ್ಟಿಗೆ ಹೋಗ್ಬಿಟ್ರು. ಮತ್ತು ಕೋರ್ಟಿಗೆ ಯಾಕೆ ಹೋಗ್ತಾರೋ ಅವ್ರು ಯಾಕೆ ಮುಂದೆ ಗಪ್ ನೋಡ್ತಾರೋ ಗೊತ್ತಾಗಲ್ಲ. ಇದ್ರಾಗೂ ಒಂದೇನೋ ಹಿಂದೆ ರಾಜಕಾರಣ ಶಕ್ತಿ ಕೈ ಅಡಿಗದ ಅನ್ನುವಂಥ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಅನ್ನುವಂಥದ್ದು ನಂದೊಂದು ಆರೋಪ ಅದ. ಇದು ಸಂಪೂರ್ಣವಾಗಿ ನಗರ ಅಭಿವೃದ್ಧಿಗೆ ಮಾರಕ ಆಗ್ಯದ. ಇದನ್ನು ಅವ್ರ ಮೆಂಬರ್ಗಳಿಗೆ ಕೂಡ ಸ್ವತಂತ್ರ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗೆಲ್ಲೋ ಹೋದ ಸಲ ಒಂದು ಹಿಂಗೆ ಕೂತು ಇಳಿದ್ರಾಗೆ ಮತ್ತು ಕೋರ್ಟಿಗೆ ಹೋಗ್ತಾರೆ. ಮೊದಲು ಆರ್ಸ್ ಬಂದ ಕೂಡಲೇ ಕೋರ್ಟಿ ಕೆಲವೊಂದು ಜನ ಕಡೆಯಿಂದ ಕೆಟಗರಿ ಸಂಬಂಧ ಅದ್ರ ಸಂಬಂಧ ಹೋಗ್ಯಾರ. ಆದರೆ ಯಾವ ಸಕ್ಸಸ್ ಆಗಿಲ್ಲ. ಒಂದು ಗೊತ್ತಿಲ್ಲ ಸಾರಾಂಶ, ಕೆಟಗರಿ ಸಂಬಂಧ ಹೋದ್ರು ಅದು ಸಕ್ಸಸ್ ಬರೀ ಟೈಮ್ ಪಾಸ್ ಮಾಡಿಬಿಟ್ರೆ. ಈ ಮೇಯರ್ ಉಪಮೇಯರ್ ಎಲೆಕ್ಷನ್ದು ಕೆಲವೊಂದು ಇಶ್ಯೂ ಇಟ್ಕೊಂಡು ಅನರ್ಹ ಮಾಡಿರಿ ಅಂತ ಹೇಳ್ಕೊಂಡು ಹೋದ್ರು, ಅದು ಕೂಡ ಏನೂ ಇಲ್ಲ. ಅದು ಇನ್ನು ಹಂಗೆ ತೂಗತಿ ಹಂಗೆ ಇಟ್ಟಾರ. ಇದು ರಿಸಲ್ಟ್ ಕ್ಲಿಯರ್ ಆಗಿ ಮೆಜಾರಿಟಿ ಭಾರತೀಯ ಜನತಾ ಪಕ್ಷದ ಬೇರೆ ಐತಿ ಅಂತ ಗೊತ್ತಾದರೂ ಅದಕ್ಕೂ ಕೂಡ ಸ್ಟೇ ಹೋಗಿ ಅದನ್ನು ಸ್ವಲ್ಪ ದಿವಸ ತಡಿಸೋರು. ಟೋಟಲ್ ರಾಜಕೀಯ ವ್ಯವಸ್ಥೆನೇ ಈ ಜಿಲ್ಲಾಡಳಿತ ಮತ್ತು ಅಭಿವೃದ್ಧಿಗೆ ಆಟ ಆಡಿಸ್ತಾರೆ ಅನ್ನುವಂಥ ಒಂದು ಆರೋಪ ನನ್ನದಾಗಿ ಅನ್ನುವಂಥ ಮಾತು.